ಅಜ್ಜಿ ಆ ಥರದ್ದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗಿದೆ. ಏನು ತೊಂದರೆ ಇಲ್ಲ ಅಂದಮೇಲೆ ಇಷ್ಟೊತ್ತಿಗಾಗ್ಲೇ ನನ್ನ ಕೈಗೆ ಒಂದು ಉಡುಗೊರೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಹುಡುಗರೇನಾ? ಅದೇ ಕಣೋ, ಮಗು ಅನ್ನೋ ಉಡುಗೊರೆ. ಅದನ್ನ ಯಾವಾಗ ಕೊಡ್ತೀರಪ್ಪ? ಅದನ್ನು ಕೊಟ್ರೇನೆ ನಾನು ನಿಮ್ಮನ್ನು ನಂಬೋದು. ಆದಷ್ಟು ಬೇಗ ನನ್ನ ಕೈಗೆ ಉಡುಗೊರೆ ಕೊಡಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನು ನಿಮ್ಮನ್ನು ನಂಬಲ್ಲ. ನಿಮ್ಮನ್ನಂತೂ ಬಿಡೋದೇ ಇಲ್ಲ. ಬೆನ್ನಕ್ಕೆ ಬಿದ್ದು ಬೇತಾಳ ಇದ್ದಂಗೆ ನಾನು ನಿಮ್ಮನ್ನು ಕಾಡ್ತಾನೇ ಇರ್ತೀನಿ. ಅಜ್ಜಿ ನನಗೆ ಕೆಮ್ಮು ಜಾಸ್ತಿ ಆಗ್ತದೆ, ಈಗ ಮಾತಾಡೋಕ್ಕಾಗ್ತಲ್ಲ, ಆಮೇಲೆ ಮಾಡ್ತೀನಿ. ಏ ಗುಂಡ, ಅಯ್ಯೋ ಏನಪ್ಪ ಆಗ್ತಾ ಇದೆ ಇಲ್ಲಿ? ಕೆಮ್ಮು ಅಂತ ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ಹಾ, ಆ ಕೆಮ್ಮಿಗೆ ಹೇಗೆ ಮದ್ದರಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅರಿತೀನಿ ಕಣೋ, ಅರಿತೀನಿ. ಅದಕ್ಕೆ ಯು ರಿಯಲಿ ಗ್ರೇಟ್. ಅದಕ್ಕೆ ನೀವು ಮತ್ತೆ ಗ್ರೇಟ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಅಯ್ಯೋ, ನಾನಂತದ್ದು ಏನು ಮಾಡಿದೆ? ಅದಕ್ಕೆ ಇದೇನು ಈಗ ಕೇಳ್ತಾ ಇದ್ದೀರಾ? ಆಗ್ತಿರೋ ಮದುವೆ ಮಾತುಕತೆಗೆ ಬ್ರೇಕ್ ಹಾಕಿ ಮದುವೆ ನಿಲ್ಲೋ ಥರ ಮಾಡಿಬಿಟ್ರಲ್ಲ. ಅದಕ್ಕೆ ಅಂತೂ ನೀವು ಮಾತು ಕೊಟ್ಟ ಹಾಗೆ ಮದುವೆ ನಿಲ್ಸೇ ಬಿಟ್ರಿ. ಇದೆಲ್ಲಿ ನೆಕ್ಸ್ಟ್ ಲೆವೆಲಿಗೆ ಪ್ರೋಗ್ರೆಸ್ ಆಗ್ಬಿಡುತ್ತೆ ಅಂತ ಫುಲ್ ಭಯ ಆಗ್ಬಿಟ್ಟಿತ್ತು ಅದಕ್ಕೆ ನನಗೆ. ಹಬ್ಬಾ, ಈಗಂತೂ ನಂಗೆ ಫುಲ್ ರಿಲೀಫ್ ಆಯಿತು. ಅದಕ್ಕೆ ಎಲ್ಲ ನಿಮ್ಮ ಕೃಪೆ. ನನ್ನನ್ನು ಹೊಗಳಿದ್ ಮುಗೀತಾ, ಇಲ್ಲ ಇನ್ನೂ ಏನಾದರೂ ಬಾಕಿ ಇದೆಯಾ? ಅದಕ್ಕೆ ಇದೇನಕ್ಕೆ ಈ ಥರ ಕೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಹೊಗಳ್ದೆ ಇನ್ಯಾರನ್ನ ಹೊಗಳ್ಳಿ ಹೇಳಿ? ನೀವು ಯಾವಾಗಲೂ ಹೊಗಳು ಅಂತ ಕೆಲಸನೇ ಮಾಡ್ತೀರಾ ಅಂದಮೇಲೆ ನಾನು ನಿಮ್ಮನ್ನ ಹೊಗಳಲೇಬೇಕಲ್ವಾ? ಎನಿವೇಸ್, ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪಾರ್ಥ ಅವರೇ, ನಿಮ್ಮನ್ನ ಮಾತಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಪಟಪಟ ಅಂತ ಏನೋ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ಬಿಡ್ತೀರಾ, ಎಲ್ಲರೂ ಮಾತಲ್ಲೇ ಗೆದ್ದು ಬಿಡ್ತೀರಾ. ಅಪೇಕ್ಷಾನು ಬಹುಶಃ ಹೀಗೆ ಮಾತಂದಾನೇ ಬುಟ್ಟಿಲ್ ಹಾಕೊಂಡ್ರಿ ಅಲ್ವಾ? ಏನು ಮಾಡೋದಕ್ಕೆ, ಬಡಪಾಯಿ ಜೀವನ ನಡಿಬೇಕಲ್ಲ. ಎನಿವೇಸ್, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಬಟ್ ನನಗೆ ನಿಮ್ಮ ಥ್ಯಾಂಕ್ಸ್ ಬೇಡ. ನೋಡಿ, ನಾನು ಇದನ್ನು ಮಾಡ್ತಿರೋದು ನೀವು ಮತ್ತೆ ಅಪೇಕ್ಷಾ ಖುಷಿಯಾಗಿರ್ಲಿ, ನಿಮ್ಮ ಲೈಫ್ ಚೆನ್ನಾಗಿರ್ಲಿ ಅಂತ. ಅಪೇಕ್ಷೆ ನಕ್ಕನಾಗಿ ನಿಮ್ಮ ಅತ್ತಿಗೆ ಆಗಿ ನಾನು ನನ್ನ ಡ್ಯೂಟಿನ ಮಾಡಿ ಮುಗಿಸಿದ್ದೀನಿ. ಇನ್ಮೇಲೆ ಎಲ್ಲಾನು ನಿಮ್ಮ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ, ಆತರ ಪಡಬೇಡಿ. ಓಕೆ. ಅದಕ್ಕೆ ನಾನು ಅವತ್ತು ಹೇಳಿದ ನೆನಪಿದೆ ಅಲ್ವಾ? ಪ್ರೀತಿ ಅನ್ನೋದು ಬರೀ ಫೀಲಿಂಗ್ಸ್ ಮಾತ್ರ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಅದನ್ನು ನೀಟಾಗಿ ನಿಭಾಯಿಸಿ. ಯಾರ ಮನ್ಸಿಗೆ ನೋವು ಆಗದೆ ಇರೋ ಥರ ನಿಮ್ಮ ಪ್ರೀತಿನ ಎಲ್ಲರ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಬೇಕು, ಎಲ್ಲರನ್ನ ಹೇಗೆ ಒಪ್ಪಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಿ. ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವುದು ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಬರೀ ಪ್ರೀತಿ ಮಾಡಿದ್ರೆ ಸಾಲದು ಪಾರ್ಥ. ಆ ಪ್ರೀತಿನ ಹೇಗೆ ಮುಂದುವರಿಸ್ಬೇಕು ಅದು ಗೊತ್ತಿರಬೇಕು. ನಿಮಗೂ ಅಪೇಕ್ಷನ್ಗೆ ಅದು ಗೊತ್ತಿದೆ ಅಂತ ಅನ್ಕೋತೀನಿ. ನಿಮ್ಮಿಬ್ರಿಗೂ ಆ ಮೆಚುರಿಟಿ ಇದೆ ಅಂತ ಅನ್ಕೋತೀನಿ. ಇದೆ ತಾನೇ? ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದು ವೇಳೆ ಇಲ್ಲ ಅಂದರೆ ಮುಂದಕ್ಕೆ ಬರುತ್ತೆ ಬಿಡಿ. ಐ ಮೀನ್, ನೀವು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ನಾವು ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಅದಕ್ಕೆ ಅಬ್ಬಾ, ಇಷ್ಟ ಅರ್ಥ ಆಯ್ತಲ್ಲ, ಅದು ಸಾಕು. ನಿಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಪಾರ್ಥ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಹುಷಾರಾಗಿರಿ. ಯಾರ ಕೈಯಲ್ಲೂ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಬೇಡಿ. ಹಾಗೆ ಸಿಕ್ಕಾಕೊಂಡು ಬೇಡದೇ ಇರೋ ಪ್ರಾಬ್ಲಮ್ಸ್ನ ಮೈ ಮೇಲೆ ಹೇಳ್ಕೊಂಬೇಡಿ. ಓಕೆನಾ? ಎಸ್ ಟೀಚರ್. ಅದಕ್ಕೆ ನೀವು ಹೇಳೋದನ್ನು ಮೈಂಡಲ್ಲಿ ಇಟ್ಕೋತೀನಿ. ನೀವು ಹೇಳಿದಾಗೆ ಎಲ್ಲದನ್ನೂ ನೀಟಾಗಿ ಡೀಸೆಂಟಾಗಿ ಮ್ಯಾನೇಜ್ ಮಾಡ್ತೀನಿ. ಯಾಕಾದರೂ ಇವನಿಗೆ ಹೆಲ್ಪ್ ಮಾಡಿದ್ನೋ ಅನ್ನೋ ಥರ ಫೀಲಿಂಗ್ ಬರೋದಕ್ಕೆ ಬಿಡೋದಿಲ್ಲ. ಯು ಡೋಂಟ್ ವರಿ, ಎಲ್ಲದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಗುಡ್. ಒಟ್ಟಿನಲ್ಲಿ ಎಲ್ಲೂ ಏನೂ ಪ್ರಾಬ್ಲಮ್ ಬರದೆ ನೀವಿಬ್ರು ಒಂದಾಗಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಅದಕ್ಕೆ, ಐ ಜಸ್ಟ್ ಕ್ಯಾರಿ ಆನ್. ಓಕೆ, ಬಾಯ್. ಓಕೆ, ಚಾಬಿ ಅವ್ರಿಗೊಂದು ಮೇಲ್ ಮಾಡಬೇಕು ಮತ್ತು ಫಾಲೋ ಅಪ್ ಮಾಡಬೇಕು. ಓಕೆ, ಸರಿ, ನಾನು ಹೊರಡ್ತೀನಿ. ಹೊರಡ್ಬಿಟ್ಟ? ಹಾಂ, ಇಷ್ಟು ಬೇಗ? ಹೌದೌದು, ಇನ್ಮೇಲೆ ಮನೆಗೆ ಬೇಗ ಹೋಗಲೇಬೇಕು. ಯಾಕೆಂದರೆ ಹವಾಮಾನ ಫುಲ್ ಚೇಂಜ್ ಆಗಿಬಿಟ್ಟಿದೆಯಪ್ಪ. ವಸಂತ ಮಾಸ ಬೇಗಿಸ್ಬಿಡ. ನೋಡು, ಅದಕ್ಕೆ ತುದಿಗಾಲ ಕಾಯ್ತಾ ಇರ್ತಾರೆ. ಹೇಳಿ ಮಾವ. ಗೌತಮ್, ಎಲ್ಲಿದ್ಯಪ್ಪ? ನಾನು ಈಗ ಆಫೀಸಲ್ಲಿದ್ದೇನೆ, ಮನೆಗೆ ಹೊರಡ್ತಾ ಇದ್ದೆ. ಇಲ್ಲಪ್ಪ, ಒಂದು ಸರ್ತಿ ಹಾಸ್ಪಿಟ್ಲಿಗೆ ಬಾಪ್ಪ. ಯಾಕೆ ಮಾವ? ಎನಿಥಿಂಗ್ ಸೀರಿಯಸ್?
ಹುಷಾರಾಗಿದ್ದಾಳೆ, ಆದರೂ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳಪ್ಪ. ಅದು ನೀನು ಬಂದ್ರೇ, ನೀನು ಅವಳ ಹತ್ರ ಮಾತಾಡಿದ್ರೆ ಅವಳು ಹುಷಾರಾಗೋದು ಕಣಪ್ಪ. ಬರ್ತೀಯಾ ಬೇಗ? ಅಪ್ಸೆಟ್ ಆಗುವಂಥದ್ದು ಏನಾಯಿತು? ಇರಪ್ಪ, ನೀನು ಅಮ್ಮನ ಕೈಯಲ್ಲೇ ಕೊಡ್ತೀನಿ, ನೀನೇ ಮಾತಾಡು. ತಗೋ. ಹಲೋ ಅಮ್ಮ, ಏನಾಯ್ತಮ್ಮ? ಯಾಕೆ ಅಪ್ಸೆಟ್ ಆಗಿದ್ದಾರೆ? ಗೌತಮ್, ನನಗಿಲ್ಲಿರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಈ ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ನನಗೆ ಸರಿ ಹೋಗ್ತಾ ಇಲ್ಲ. ಇಲ್ಲಿಂದ ಎದ್ದು ಓಡೋಗೋಣ ಅಂತ ಅನ್ನಿಸ್ತಾ ಇದೆ. ತುಂಬ ಹಿಂಸೆ ಆಗ್ತಾಯಿದೆ ಗೌತಮ್. ಯಾಕೋ ಗೊತ್ತಿಲ್ಲ, ನೀನು ನನ್ನ ಜೊತೆಗಿರಬೇಕು ಅಂತ ಅನ್ನಿಸ್ತಾ ಇದೆ. ನೀನು ನನ್ನ ಜೊತೆಗಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಧೈರ್ಯ. ನೀನಿಲ್ಲಿ ಬರೋಕ್ಕಾಗತ್ತಾ ಗೌತಮ್? ಖಂಡಿತ ಬರ್ತೀನಮ್ಮ, ಬರ್ತೀನಿ, ಈಗಲೇ ಹೊರಟೆ. ಆಯ್ತಪ್ಪ. ಏನಂದ? ಬರ್ತಾನಂತೆ. ಯಾಕೆ, ಏನಂತ? ಏನಿಲ್ಲ ಕಣ, ಅಮ್ಮನಿಗೆ ಹಾಸ್ಪಿಟ್ಲ್ ಅಂದರೆ ಅಲರ್ಜಿ, ಅಪ್ಸೆಟ್ ಆಗಿದ್ದಾರೆ. ನಾನು ಹೋಗಿ ಒಂದು 10 ನಿಮಿಷ ಕೂತು ಮಾತಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೊರಡ್ತೀನಿ. ಸರಿ, ಬಾಯ್. ಟೇಕ್ ಕೇರ್. ಛೇ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗಾಯ್ತು. ಗೆಳೆಯನು ಅದಕ್ಕೆ ಹೀಗೆ ಕ್ಲೋಸ್ ಆಗ್ತಾಯಿದ್ರು, ರೊಮ್ಯಾನ್ಸ್ ಬಿಲ್ಡಪ್ ಆಗ್ತಾಯಿತ್ತು. ಅವ್ರ ಅಮ್ಮನಿಗೆ ಈಗಲೇ ಹುಷಾರು ತಪ್ಪಬೇಕಾ? ಇವತ್ತು ಗೌತಮ್ ಅವ್ರಿಗೆ ಇಷ್ಟವಾದದ್ದು ಏನಾದರೂ ಒಂದು ಮಾಡ್ತೀನಿ. ಏನು ಮಾಡಲಿ? ಮೊದಲೇ ತಿಂಡಿ ಪೋತ ಅವರು ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ. ಏನು ಮಾಡಲಿ? ಏನಾದರೂ ಒಂದು ಮಾಡ್ತೀನಿ. ಗೌತಮ್ ಅವರೇ, 100 ವರ್ಷ ಆಯ್ತು ನಿಮಗೆ. ಈಗ ತಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀವು ಆಫೀಸಿಂದ ಬರೋ ಅಷ್ಟರಲ್ಲಿ ನಿಮ್ಮ ಫೇವ್ರೆಟ್ ತಿಂಡಿ ರೆಡಿ ಮಾಡಿರ್ತೀನಿ. ತಿಂಡಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ, ಬೇಗ ಬನ್ನಿ. ಐ ಆಮ್ ಸಾರಿ ಭೂಮಿಕಾ, ನಾನು ಇವತ್ತು ಮನೆಗೆ ಬರ್ತಿಲ್ಲ. ಮನೆಗೆ ಬರ್ತಿಲ್ವಾ? ಯಾಕೆ? ಅದು ಹಾಸ್ಪಿಟ್ಲಿಂದ ಅಮ್ಮ ಫೋನ್ ಮಾಡಿದರು, ಯಾಕೋ ಅಪ್ಸೆಟ್ ಆಗಿದ್ದಾರಂತೆ. ಸೊ ಇವತ್ತು ರಾತ್ರಿ ಅಲ್ಲೇ ಇರೋಣ ಅಂತ. ನೀವು ಬೇಜಾರು ಮಾಡ್ಕೊಬೇಡಿ. ಇಟ್ಸ್ ಓಕೆ, ನೀವು ಹಾಸ್ಪಿಟ್ಲ್ಗೆ ಹೋಗಿ. ಓಕೆ, ಬಾಯ್. ಅಕ್ಕರೆ, ಯಾಕೆ ಹಿಂಗೆ ಸಪ್ಪಕ್ಕೆ ಕೂತಿದ್ದೀರಾ? ಏನಾಯ್ತು? ಏನೂ ಇಲ್ವಲ್ಲ. ಅಕ್ಕರೆ, ನನ್ನ ತವಲೆ ಮುಚ್ಚಿಡ್ತೀರಾ? ನೋಡಿ, ನಿಮ್ಗೆ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಚೂರು ಹಗುರ ಆಯ್ತದೆ. ಹೇಳ್ಕೊಳ್ಳಿ. ಗೌತಮ್ ಅವ್ರು ಇಷ್ಟವಾದ ತಿಂಡಿ ಮಾಡಿ ಬಡಿಸೋಣ ಅಂತಿದ್ದೆ. ಅವ್ರಿಗೆ ತಾನೇ ಫೋನ್ ಮಾಡಿದ್ರು, ಇವತ್ತು ಅವ್ರ ಮನೆಗೆ ಬರ್ತಿಲ್ವಂತೆ. ಅತ್ತೆಗೆ ಮೈ ಹುಷಾರಿಲ್ವಂತೆ, ಅದಕ್ಕೆ ಅವರು ಇವತ್ತು ಅತ್ತೆ ಜೊತೆ ಹಾಸ್ಪಿಟ್ಲಲ್ಲಿ ಇರ್ತಾರಂತೆ. ಅದಕ್ಕೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಇನ್ನೇನಿಲ್ಲ. ಅಲ್ಲ ಅಕ್ಕರೆ, ಅವ್ರು ಯಾಕೆ ಈ ಥರ ನಾಟಕ ಮಾಡಿ ಭಾವನವ್ರನ್ನ ನಂಬಿಸ್ತಾವ್ರೆ? ಏನು ಉದ್ದೇಶ ಇರ್ಬೋದು ಅವ್ರಿಗೆ? ಸತ್ಯ ಏನು ಅಂತ ನಮಗೆ ಗೊತ್ತು, ಆದರೆ ಭಾವನವ್ರಿಗೆ ಗೊತ್ತಿಲ್ಲ. ಅಕ್ಕರೆ, ನೀವೇ ಯಾಕೆ ಭಾವನವ್ರಿಗೆ ಇದಿದ್ದು ಹಿಂಗೆ ಅಂತ ಹೇಳ್ಬಾರ್ದು? ನೀವು ಯಾಕೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ಹೇಳ್ಬಿಡಿ ಅಕ್ಕರೆ. ಮಲ್ಲಿ, ಗೌತಮ್ ಅವ್ರ ತಾಯಿ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ಏನೇ ಹೇಳಿದ್ರು ಅವರು ಅದನ್ನು ಒಪ್ಕೊಳ್ಳಲ್ಲ. ನಾನೇನಾದರೂ ಹೇಳಿದ್ರೆ ಅದು ಸಂಬಂಧಗಳ ಮಧ್ಯೆ ಹುಳಿ ಹಿಂಡಾಗುತ್ತೆ, ಅದು ನನಗೆ ಇಷ್ಟ ಇಲ್ಲ. ನೋಡೋಣ ಇದು ಎಷ್ಟು ದಿನ ನಡೆಯುತ್ತೆ ಅಂತ. ಎಷ್ಟೇ ಆದರೂ ನಾನು ಟೀಚರು, ಯಾರನ್ನ ಹೇಗೆ ತಿದ್ದಿ ತೀಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಿಸ್ಟರ್ ಗೌತಮ್ ಅಂತ.
ಯಾಕಮ್ಮ ಏನಾಯಿತು? ಗೌತಮ್ ನಂಗೊಂಥರ ಭಯ ಆಗ್ತಿತ್ತು, ಹಿಂಸೆ ಆಗ್ತಿತ್ತು. ಈಗ ನಿನ್ನ ಮಂದಿಯಲ್ಲ, ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಅಮ್ಮ ಏನೂ ಆಗಲ್ಲ, ಡಾಕ್ಟರ್ ಚೆಕಪ್ ಮಾಡ್ತಾ ಇದ್ದಾರಲ್ಲ, ನಾಳೆ ಎಲ್ಲ ಟೆಸ್ಟನ್ನು ಮಾಡಿ ರಿಪೋರ್ಟ್ ಕೊಡ್ತಾರೆ. ಆರಾಮಾಗಿರಿ, ಏನಾಗಲ್ಲ. ಏನು ಸರಿ ಹೋಗುತ್ತೋ. ನನಗೆ ಯಾಕೋ ಚಿಂತೆ ಕಾಡ್ತಾ ಇದೆ ಗೌತಮ್. ಚಿಂತೆನಾ? ಏನು ಮಾತು? ಅದು ಒಂದೊಂದು ಸಲ ನನಗೆ ನಿಂದೇ ಚಿಂತೆ ಆಗ್ಬಿಡತ್ತೆ. ನನ್ನ ಬಗ್ಗೆನಾ? ಅದೇನು ಅಂತ ಹೇಳಿಮ್ಮ. ನೀವು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಹೇಳಿ, ಏನು ವಿಷಯ? ನೋಡು ಗೌತಮ್, ನಿನ್ನನ್ನು ಸೇರಿಸಿ ನನಗೆ 5 ಮಕ್ಕಳಿದ್ದಾರೆ ಅಂತಲೇ ನಾನು ಭಾವಿಸಿರೋದು. ನಿನ್ನನ್ನು ನನ್ನ ಸ್ವಂತ ಮಗನ ಥರನೇ ನೋಡ್ಕೊಂಡಿದ್ದೀನಿ. ನಿಜ ಹೇಳಬೇಕಂದ್ರೆ ಅವರೆಲ್ಲರಿಗಿಂತ ನನಗೆ ನಿನ್ನ ಮೇಲೆ ಜಾಸ್ತಿ ಪ್ರೀತಿ. ನೀನು ನನ್ನ ಜೊತೆಗಿದ್ರೆ ನನಗೊಂಥರ ಧೈರ್ಯ, ನೆಮ್ಮದಿ. ಅದಕ್ಕೆ ನೀನು ಇಲ್ಲಿ ಕರೆಸ್ಕೊಂಡೆ. ಸಾರಿ ಗೌತಮ್, ನನ್ನಿಂದ ಈ ಟೈಮಲ್ಲಿ ನೀನು ಹಾಸ್ಪಿಟ್ಲಿಗೆ ಬರಬೇಕಾಯ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ನೀನು ಮನೇಲಿರ್ತಿದ್ದೆ ಅಲ್ವಾ. ನನ್ನಿಂದ ನಿನಗೆ ತುಂಬ ತೊಂದರೆ ಆಯ್ತಲ್ವಾ. ಅಮ್ಮ, ನೀವು ಹೀಗೆಲ್ಲ ಮಾತಾಡಿ ನನಗೆ ಯಾಕೆ ಬೇಜಾರು ಮಾಡ್ತೀರಾ? ನಾನು ಯಾವತ್ತಾದರೂ ನಿಮ್ಮ ವಿಷಯದಲ್ಲಿ ತೊಂದರೆ ಅನ್ನೋ ಪದ ಬಳಸಿದ್ದೇನೆ. ನಾನು ನಿಮಗೋಸ್ಕರ ಏನೇ ಮಾಡಿದ್ರು ಅದು ನನ್ನ ಕರ್ತವ್ಯ. ಅಪ್ಪನಿಗೆ ನಾನು ಮಾತು ಕೊಟ್ಟಿದ್ದು ನೆನಪಿಲ್ವಾ? ನಿಮ್ಮೆಲ್ಲರನ್ನೂ ಕಾಪಾಡೋದು ನನ್ನ ಫಸ್ಟ್ ಪ್ರಿಯಾರಿಟಿ. ಮೊದಲು ನೀವು, ಮಿಕ್ಕಿದ್ದೆಲ್ಲ ಆಮೇಲೆ. ಅಮ್ಮ, ನೀವೇ ನನ್ನ ಪ್ರಪಂಚ ಅಂತ ಬದುಕಿರೋ ನಾನು. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ತೀನಮ್ಮ. ನನಗೆ ನೀವೆಲ್ಲ ಬೇಕು, ನೀವು ಚೆನ್ನಾಗಿರಬೇಕು. ನಾನು ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಗೌತಮ್. ಸೆಂಟಿಮೆಂಟ್ ಅನ್ನೋ ಚೈನಿಂದ ನೀನನ್ನು ಕಟ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನಿನಗೆ ಅಂತ ಒಂದು ಫ್ಯಾಮಿಲಿ ಇರಬಾರ್ದು. ಕೊನೆವರೆಗೂ ನಾವೇ ನಿನ್ನ ಫ್ಯಾಮಿಲಿ ಆಗಿರಬೇಕು. ಕೆಳಗಡೆ ಮಲ್ಕೊಳ್ಳೋ ಬದಲು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ? ಅದು ಹಾಸ್ಪಿಟ್ಲಿಂದ ಅಮ್ಮ ಫೋನ್ ಮಾಡಿದ್ರು, ಯಾಕೋ ಅಪ್ಸೆಟ್ ಆಗಿದ್ದಾರಂತೆ. ಸೊ ಇವತ್ತು ರಾತ್ರಿ ಅಲ್ಲೇ ಇರೋಣ ಅಂತ. ಅತ್ತೆ ಎಷ್ಟೆಲ್ಲ ನಾಟಕ ಆಡ್ಬಿಟ್ರು. ಎಲ್ಲ ಗೊತ್ತಿದ್ದು ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಪರವಾಗಿಲ್ಲ, ಟೈಮ್ ಬರುತ್ತೆ, ಟೈಮ್ ಎಲ್ಲನೂ ನೋಡ್ಕೊಳುತ್ತೆ. ಸಿಸ್ಟರ್, ನಿನ್ನ ಮಗಂಗೆ ಮುತ್ತಿನ ಸೊಸೆ ಫೋನ್ ಮಾಡ್ತಿದ್ದಾಳೆ ನೋಡು. ಗೌತಮ್ ಇಲ್ಲಿ ಡಾಕ್ಟರ್ ಹತ್ರ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಕಟ್ ಮಾಡು. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ಸೈಲೆಂಟಲ್ಲಿಡು. ಎಲ್ಲೋದ್ರಿ ಇವರು? ಫೋನೇ ತೆಗಿತಿಲ್ಲ. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ತಗೋ, ರಿಸೀವ್ ಮಾಡು, ಮಾತಾಡು. ಹೆಚ್ಚಂದರೆ 2 ಸಲ ಫೋನ್ ಮಾಡಬೇಕು. ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಆಗಿದ್ದಾರೆ ಅಂತ ಸುಮ್ಮನೆ ಇರಬೇಕು. ಅಷ್ಟು ಗೊತ್ತಾಗಲ್ವಾ? ಏನು ಟೀಚರೋ ಏನೋ. ಪಾಪ ಏನು ಅರ್ಜೆಂಟ್ ಇದೆಯೇನೋ, ಮಾತಾಡ್ಬಿಡು ಸಿಸ್ಟರ್. ತಗೋ. ಹೌದಲ್ಲ, ಕೊಡು. ತಗೋ. ಯಾಕೆ ಸಿಸ್ಟರ್ ಸ್ವಿಚ್ ಆಫ್ ಮಾಡಿಬಿಟ್ಟೆ? ಇನ್ನೇನು ಅವಳ ಹತ್ರ ಮಾತಾಡ್ತಾ ಕೂತ್ಕೊಂಡ್ಲಾ? ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್? ಇವರು ಯಾವತ್ತೂ ಸ್ವಿಚ್ ಆಫ್ ಮಾಡೋದಿಲ್ವಲ್ಲ? ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ಇನ್ನೊಂದು 2 ಟೆಸ್ಟ್ ಇದೆಯಂತೆ, ಎಲ್ಲ ಮುಗಿಯುತ್ತಂತೆ. ಆಯ್ತು ಅಮ್ಮ, ನಿಮ್ಮ ಮನೆಗೆ ಹೊರಡಿ, ರೆಸ್ಟ್ ಮಾಡಿ. ನಾನು ಇರ್ತೀನಿ ಇಲ್ಲಿ. ಬೇಡಪ್ಪ, ನಾನು ಇರ್ತೀನಿ. ನೀನು ಕೂತ್ಕೋಬಾರ್ದು, ಕೂತ್ಕೋ.
ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹೇಳಮ್ಮ ಭೂಮಿಕಾ. ಹಲೋ ಅತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಿಮಗೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ? ನೀವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ನೀವು ಈ ರೀತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ ಅಂತ. ಬಟ್ ಅತ್ತೆ, ಡಾಕ್ಟರ್ ಎಲ್ಲ ಟೈಮಿಗೆ ಬಂದು ಚೆಕಪ್ ಮಾಡ್ತಿದ್ದಾರೆ ತಾನೆ? ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಮಗೆ? ಅಮ್ಮ, ಅತ್ತೆ, ನಿಮ್ಗೆ ಏನೇ ಬೇಕಿದ್ರೂ ನನಗೆ ಹೇಳಿ. ಬೇಕಾದರೆ ನಾನೇ ಅಡುಗೆ ಮಾಡಿ ಖುದ್ದಾಗಿ ಹಾಸ್ಪಿಟಲ್ಗೆ ತೊಗೊಂಡು ಬರ್ತೀನಿ. ಅಷ್ಟೇ ಯಾಕೆ, ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಗೆ ಕೇರ್ ತಗೋತೀನಿ. ಅವರು ಅಲ್ಲೇ ಇರ್ತಾರಲ್ವ, ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಭೂಮಿಕಾ. ಈ ನಿನ್ನ ಪ್ರೀತಿನೇ ನನ್ನನ್ನು ಕಾಪಾಡ್ತಾ ಇರೋದು. ಯು ವೆಲ್ಕಮ್. ಸರಿ, ಈಗ ನೀವು ಮಾತಾಡಿ ಜಾಸ್ತಿ ಆಯಾಸ ಮಾಡ್ಕೊಬೇಡಿ. ನಮ್ಮ ಯಜಮಾನ್ರಿಗೆ ಫೋನ್ ಕೊಡಿ. ಯಾಕೆ ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೆ. ಆ್ಯಕ್ಚುಲಿ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಬಂತು. ಅವ್ರ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಲ್ಲ. ಬ್ಯಾಟ್ರಿ ಡೌನ್ ಆಗ್ತಿದೆ ಅಂದರೆ ಅವರು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾರೆ. ಆ ರೀತಿ ಮೀಟಿಂಗಲ್ಲಿ ಏನಾದರೂ ಬ್ಯುಸಿಯಾಗಿದ್ದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಬ್ಯುಸಿ ಇದ್ದೀನಿ ಅಂತ ಮೆಸೇಜ್ ಹಾಕ್ತಾರೆ. ಬಟ್ ಇವತ್ತು ಅದು ಯಾವುದೂ ಆಗಿಲ್ಲ, ಡೈರೆಕ್ಟಾಗಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ನನಗೊಂದು ಡೌಟ್ ಬಂತು, ನೀವೇನಾದರೂ ಹಾಗೆ ಮಾಡಿದ್ರ ಅಂತ. ಬಟ್ ನೀವು ಹಾಗೆಲ್ಲ ಮಾಡಲ್ಲ. ನಿಮ್ಮ ಜೊತೆಲೇ ಇದ್ದಾರಲ್ಲ ಅವರು, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಪ್ಲೀಸ್ ಅವ್ರಿಗೆ ಫೋನ್ ಕೊಡ್ತೀರಾ? ಕೊಡ್ತೀನಮ್ಮ. ಥ್ಯಾಂಕ್ ಯು. ಹಾಂ ಭೂಮಿಕಾ, ಹೇಳಿ. ಗೌತಮರೇ, ಇವತ್ತು ನೀವು ಮನೆಗೆ ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಮನೆಯಿಂದ ಊಟ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ. ಊಟ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಹೇಳಿ, ಮರಿಬೇಡಿ. ಶೋರ್. ನೋಡಿ, ನೀವು ಹೇಳ್ತಿದ್ದಾಗ ಊಟನೇ ಬಂದ್ಬಿಡ್ತು. ಅಂದರೆ ಊಟಕ್ಕೆ 100 ವರ್ಷ ಆಯಿಸು. ನೋ 2 ನಿಮಿಷ, ಈಗ ತಿಂದು ಮುಗಿಸ್ಬಿಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಅದು ನಿಮ್ಮ ಕೈ ರುಚಿ ಅಂದಮೇಲೆ ಇನ್ನೂ ಹಸು ಜಾಸ್ತಿ ಆಗ್ತಾ ಇದೆ. ಒಂದು ಸೆಕೆಂಡ್ ಭೂಮಿಕಾ. ಅಮ್ಮ ಮಾವ, ನೀವು ಊಟ ಮಾಡಿ ಬನ್ನಿ. ನಮ್ದು ಆಯ್ತಪ್ಪ ಊಟ, ನೀನು ಮಾಡು. ಒಂದು ಸೆಕೆಂಡ್ ಭೂಮಿಕಾ. ಥ್ಯಾಂಕ್ ಯು ಮಾವ. ಒಂದು ಸೆಕೆಂಡ್ ಭೂಮಿಕಾ. ಹೇಳಿ ಭೂಮಿಕಾ, ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರನಾ? ನಾನು ನಿಮಗೆ ಊಟ ಕೊಟ್ಟು ಕಳಿಸಿದ್ನಲ್ಲ, ಅದೇ ಸಮಾಚಾರ. ಹೇಗಿದೆ ಹೇಳ್ತೀನಿ ರೀ. ಅಮೇಝಿಂಗ್, ಸೂಪರ್ ಆ್ಯಸ್ ಯೂಶುವಲ್. ಗಂಡಂದಿರಿಂಥ ಮಾತೆ ಹೆಂಡ್ತೀರ್ಗೆ ಟಾನಿಕ್ ಥರ ವರ್ಕ್ ಆಗುತ್ತೆ. ನಿಮಗಿಷ್ಟ ಆಗುತ್ತೆ, ನಿಮಗೆ ಖುಷಿ ಕೊಡುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಬಹುಮಾನ ಇನ್ನು ಯಾವುದೂ ಇಲ್ಲ ನಮಗೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಪಾಲಕ್ ಕಿಚಡಿ ಮಾತ್ರ ಅಮೇಝಿಂಗ್ ಆಗಿದೆ. ಥ್ಯಾಂಕ್ ಯು. ಮತ್ತೆ ನೀವು ಹೇಳಿ. ಈ ವಾಕ್ ವಿತ್ ದ ಟಾಕ್ ಥರ, ಊಟ ವಿತ್ ಟಾಕ್ ಹೇಳಿ ಏನಾದರೂ. ನೋಡ್ತೀನಿ. ಅಮ್ಮ ಬಂದೆ. ಸಿಸ್ಟರ್, ಏನು ಸಿಸ್ಟರ್ ಇದೆಲ್ಲ? ಅಣ್ಣ, ಅವಳು ಬೇಕು ಅಂತ ನನ್ನನ್ನು ಹುಡ್ಸೋದಕ್ಕೇ ಅಡುಗೆ ಮಾಡಿ ಕಳಿಸಿರೋದು. ಅವನಿಗೆ ಈ ರೀತಿ ತಿನ್ನಿಸಿ ಅವನ ಮನಸ್ಸನ್ನು ಗೆದ್ದಿದ್ದಾಳೆ. ಅವನ ವೀಕ್ನೆಸ್ ಏನು ಅಂತ ಕರೆಕ್ಟಾಗಿ ಕಂಡುಹಿಡ್ದಿದ್ದಾಳೆ. ಅಷ್ಟಿಲ್ಲದೆ ಟೀಚರ್ ಆಗ್ತಾಳ? ಇರು ಒಂದು ನಿಮಿಷ. ಹಾಂ, ಅದರ ಹೆಸರು ಕುರಿಂಜಿ ಅಂತ.
ಅದು 12 ವರ್ಷಕ್ಕೊಂದ್ಸತಿ ಬಿಡೋ ಹೂವು ಭಾಳ ಚೆನ್ನಾಗಿರುತ್ತೆ. ವಾ, ಹಾಗಾದರೆ ಪ್ರತಿ ವರ್ಷ ಹೋಗೋಣ. ಯಾವುದಾದ್ರೂ ಒಂದು ವರ್ಷ ಆ ಹೂ ಹರಡುತ್ತಲ್ವಾ? ಅದಕ್ಕೇನಂತೆ, ಖಂಡಿತ ಹೋಗೋಣ. ಸಿಸ್ಟರ್, ಅವರ ಆನ್ಲೈನ್ ಸರಸಲ್ಲಪ್ಪ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಸಿಸ್ಟರ್. ಅದು ಬೇಗ ಮುಗಿಯೋ ಥರನೂ ಕಾಣ್ತಾ ಇಲ್ಲ. ನಾನು ಮಲ್ತೀನಿ, ನೀನು ಮಲ್ಕೋ.